ನಡೀತಾ ಇದೆ. ಈ ರಾಮನಗರ ಶಾಲೆಗೆ ಒಂದು ಇತಿಹಾಸ ಇದೆ. ರಾಮನಗರ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಮಾರ್ಗದರ್ಶನದಲ್ಲಿ ಎಸ್ಡಿಎಂಸಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಈ ಶಾಲೆ. ಅದೇ ರೀತಿಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸ್ತಾ ಇದ್ದೀನಿ. ಏನು ಈ ರಾಮನಗರ ಶಾಲೆಯಲ್ಲಿ ಇತಿಹಾಸದಲ್ಲಿ 73 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ ಎಲ್ಲಾ ಜಾತಿಯವರ ಶ್ರೀಕೃಷ್ಣ ರಾಧೆಯವರು ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶ ಎಲ್ಲಾ ಜಾತ್ಯತೀತ ರಾಷ್ಟ್ರ. ಅದೇ ರೀತಿಯಾಗಿ ಈ ಮುದ್ದು ಮಕ್ಕಳ ಈ ಶ್ರೀಕೃಷ್ಣ ಏನು ಮುಖವಾಡದಲ್ಲಿ ನಮಗೆಲ್ಲ ನೈಜವಾಗಿ ಶ್ರೀಕೃಷ್ಣನೇ ಈ ರಾಮನಗರ ಶಾಲೆಗೆ ಬಂದಂತ ಕಾಣ್ತಾ ಇದೆ. ಇದೇ ರೀತಿಯಾಗಿ ಶಾಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ನಮ್ಮ ರಾಮನಗರ ಶಾಲೆ ಒಂದು ಮಾದರಿ ಶಾಲೆಯಾಗಿ ಆಗಬೇಕು. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಎಲ್ಲ ರೀತಿಯಲ್ಲಿ ಈ ರಾಮನಗರ ಶಾಲೆ ಇರಲಿ, ಉಳಿಸ್ಲಿ, ಬೆಳೆಸ್ರಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಇವತ್ತೇನು ಕೃಷ್ಣ ದಾರಿಗಳಾಗಿ ಬಂದಿದ್ದೀರಿ, ರಾಧೆ ಮತ್ತು ಕೃಷ್ಣ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಮಕ್ಕಳೇ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ. ಅದು ತಾವು ಕೃಷ್ಣ ಮತ್ತು ರಾಧೆಯ ರೂಪದಲ್ಲಿ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂದ್ರೂ ಕೂಡ ತಪ್ಪಾಗಲಾರದು ಅಂತಕ್ಕಂಥ ಇದ್ರ ಉದ್ದೇಶ. ಈ ನಿಟ್ಟಿನಲ್ಲಿ ಈ ಶಾಲೆಯ ಮುಖಾಧ್ಯಾಪಕರು ಮತ್ತು ನಮ್ಮ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಅದರ ಸರ್ವ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಹೊಸ ಕಾನ್ಸೆಪ್ಟ್ ಅಂತ ತೆಗೆದಿದ್ದಾರೆ. ಯಾಕಂದ್ರೆ ನಾವು ಓದಿರ್ತಕ್ಕಂಥ ಶಾಲೆ ಇದು. ಈ ಶಾಲೆಯಲ್ಲಿ ಪ್ರಪ್ರಥಮ ಬರುವ ಬಾರಿಯಾಗಿ ನಾವು ಕೃಷ್ಣಾಷ್ಟಮಿಯನ್ನ ಆಚರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರಲ್ಲ, ಪೋಷಕ ವೃಂದದ ಪರವಾಗಿ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಪೋಷಕ ವೃಂದದವರು ಕೂಡ ಅಷ್ಟೇ ಇಂಟ್ರೆಸ್ಟ್ ತಗೊಂಡು ತಮ್ಮ ಮಕ್ಕಳನ್ನ ರಾಧೆ ಮತ್ತು ಕೃಷ್ಣ ಮಾಡುವುದರ ಮುಖಾಂತರ ಇಡೀ ದಾರಿಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದ ಮಾಡುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ತಮಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಬಂಧುಗಳೇ, ಭಾಷೆ ಮತ್ತು ಧರ್ಮ ಮೀರಿ ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಒಟ್ಟಾಗಿ ಸೇರಿ ಇದರ ಉದ್ದೇಶ ಏಕತೆಯನ್ನ ಸಾರಿಸತಕ್ಕಂಥದ್ದು. ನಾವೆಲ್ಲರೂ ಕೂಡ ಒಂದೇ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ನೀಡುವಂತ ನಿಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಈ ಧರೆಯಲ್ಲಿ ಧರಿಸಿ ಅನೇಕ ಪವಾಡಗಳನ್ನ ನಡೆಸಿರ್ತಕ್ಕಂಥ ಶ್ರೀಕೃಷ್ಣನ ರೂಪಾದಿಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಪ್ರತಿಬಿಂಬಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಈ ಶಾಲೆ ಪ್ರತಿ ಹೆಜ್ಜೆಗಳಲ್ಲಿಯೂ ಕೂಡ ಹೊಸದಾದ ಮತ್ತು ನವೀನ ರೀತಿಯಲ್ಲಿ ತಮ್ಮದೇ ಹಾಕಿರ್ತಕ್ಕಂಥ ದಾಪುಗಾಲು ಇಡ್ತಾ ಇದೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇವೆ. ನಮಸ್ಕಾರ. ಪುಣ್ಯ ಆ ಒಂದು ಭಾಗ್ಯವನ್ನ ಕಲಿಸಿರ್ತಕ್ಕಂಥ ರಾಮನಗರ ಶಾಲೆಯ ಎಲ್ಲ ಗುರುಗಳಿಗೂ ಎಸ್ಡಿಎಂಸಿಗೂ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ನಮ್ಮ ಓದಿರ್ತಕ್ಕಂಥ ಶಾಲೆಯಲ್ಲೇ ನಾವೇ ಅತಿಥಿಯಾಗಿ ಬರ್ತೀವಂದ್ರೆ ಅದರಂತ ಪುಣ್ಯ ಇನ್ನೊಂದಿಲ್ಲ. ಯಾಕಂದ್ರೆ ಇನ್ನೊಂದು ಒಟ್ಟಿಗಿಚ್ಚ ಆಗ್ತದೆ. ನಾವು ಓದ್ಬೇಕಾದ್ರೆ ಇಂಥ ಶಿಕ್ಷಕರಿದ್ರೆ ನಾವು ಈ ತರ ಡ್ರೆಸ್ ಹಾಕಿದ್ರೆ ಕೃಷ್ಣ ಆಗಿ ಬರ್ತಿದ್ವಿ. ಆ ಭಾಗ್ಯ ನಮಗೆ ಸಿಕ್ಕಲ್ಲ ಅಂತ ಹೇಳಿ ನಿಜವಾಗ್ಲೂ ನನಗೆ, ಯಾಕಂದ್ರೆ ಅವಾಗ ಇಂಥ ಶಿಕ್ಷಕರು ಇಂಥ ಎಸ್ಡಿಎಂಸಿ ಇದ್ದಿದ್ರೆ ನಾವು ಕೃಷ್ಣ ಆಗಿ ಡ್ರೆಸ್ ಹಾಕೊಂಡು ಈ ತರ ಕೂತಿದ್ವಲ್ಲ ಅಂತಂದ್ರೆ ಅದು ನಮಗೆ ಸಂಕಟ ಆಗ್ತದೆ. ನಾವು ಆಗಿಲ್ಲ, ಅವಾಗೆಲ್ಲ ನಮ್ಮನ್ನ ಯಾರು ಕೇಳ್ಬೇಕು ಹೇಳ್ರಿ. ಅದೇ ರೀತಿ ನೀವೆಲ್ಲರೂ ಒಂದು ಯಾವುದೇ ಒಂದು ಪ್ರೈವೇಟ್ ಶಾಲೆಗೆ 2 ಲಕ್ಷ 3 ಲಕ್ಷ ಡೊನೇಷನ್ ಕೊಟ್ಟು ಸೇರ್ತಕ್ಕಂಥ ಶಾಲೆಗೆ ಈ ರಾಮನಗರ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ. ಅಂತ ಶಾಲೆಯಲ್ಲಿ ಇಂಥ ಶಿಸ್ತು, ಇಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ರಾಮನಗರ ಶಾಲೆಯನ್ನು ನೋಡಿದ್ರೆ ಒಂದು ಪ್ರೈವೇಟ್ ಶಾಲೆಗೆ ಒಂದು 2 ಲಕ್ಷ 3 ಲಕ್ಷ ಡೊನೇಷನ್ ಕೊಟ್ಟು ಸೇರ್ತಕ್ಕಂಥ ಶಾಲೆಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಈ ಶಾಲೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇದೇ ರೀತಿ ಇದ್ರೆ ನಿಜವಾಗ್ಲೂ ಅವ್ರು ವಾರಕ್ಕೊಂದು 15 ದಿನಕ್ಕೊಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಲ್ಲ ಎಲ್ಲರೂ ಶಿಕ್ಷಕರುಗಳು ಪುರಸಭೆ ಬರ್ತಾರ. ಏನಪ್ಪ ಇವರು ಸಂಬಳ ತಗಂತೆ ನಮಗೆ ಸಂಬಳ ಬರ್ತೈತಿ ಮನೆಗೆ ಬಿಡ್ತೀವಿ ಅಂತಂದ್ರೆ ಇರುವಂತ ಶಿಕ್ಷಕರು ಎಸ್ಡಿಎಂಸಿ ಯಾರಿಲ್ಲ. ನಿಜವಾಗ್ಲೂ ನಮ್ಮ ಶಾಲೆಗೆ ಒಂದು ಏನೇನು ಆಗ್ಬೇಕಲ್ಲ, ನಿಮ್ಮ ಶಾಲೆಗೆ ಒಂದು ಏನೇನು ಮಾಡ್ಬೇಕು, ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಬರ್ತಾರ. ನಮ್ಮ ಅಧ್ಯಕ್ಷನ ಜೀವ ತಿಂತಾರ, ಯಾರು ಬಿಡ್ತಾರ ಎಲ್ಲಾರು ಜೀವ ತಿಂತಾರ. ನಮಗೆ ಅದಾಗಬೇಕು ಇದಾಗಬೇಕಂತ ಇಂಥ ಶಿಕ್ಷಕರು ಸಿಕ್ಕಿರೋದು ನಮ್ಮ ರಾಮನಗರ ಶಾಲೆಗೆ ಒಂದು ಸೌಭಾಗ್ಯ. ಅಧ್ಯಕ್ಷರು ಆ ಅಧ್ಯಕ್ಷತೆಯಲ್ಲಿ ಅವರ ಜೊತೆಯಲ್ಲಿ ಬರ್ತಕ್ಕಂಥ ನಮ್ಮ ಎಲ್ಲ
ಸದಸ್ಯರೇನಿದ್ದಾರೆ ರಾಮನಗರ ಶಾಲೆ ಅಂದ್ರೆ ಒಂದು ಹೆಜ್ಜೆ ಮುಂದೆ ಬಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರಿಲಿ. ಅದೇ ರೀತಿಯಾಗಿ ಈ ಶಾಲೆ ಇನ್ನು ಹೆಚ್ಚು ಹಂತದಲ್ಲಿ ಮುಂದುವರೆದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡತಕ್ಕಂತ ಕೆಲಸ ಈ ಶಾಲೆಯಿಂದ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹಂಚಿ ನನ್ನ 4 ಮಾತುಗಳು. ಮತ್ತು 1ನೇ ತರಗತಿ ವಿದ್ಯಾರ್ಥಿಗಳಿಗೆ ತತ್ತಿ ಕಾಸಿಂ ಸಾಬನ್ ಅವರು ಹೋದ ವರ್ಷನೂ ಐಡಿ ಕಾರ್ಡ್ ಅನ್ನ ಕೊಡಿಸಿದ್ರು. ಈ ವರ್ಷನೂ ಅವರು ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ಅನ್ನ ಕೊಡಿಸಿದ್ದಾರೆ. LKG, UKG ಮತ್ತು 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಒಂದು 4 ಹುಡುಗರಿಗೆ ಐಡಿ ಕಾರ್ಡ್ ಅನ್ನ ವಿತರಿಸಬೇಕಂತಂದೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಆಮೇಲೆ ಇನ್ನೊಂದು ವಿಶೇಷ, ಕೃಷ್ಣ ಮತ್ತು ರಾಧೇರಾಗಿ ಬಂದಿರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಪುರಸಭೆ ಅಧ್ಯಕ್ಷರು ವಾಟರ್ ಬಾಟಲ್ ಅನ್ನ ತಂದಿದ್ದಾರೆ. ಅವ್ರ ಮುಖಾಂತರ ನಾವು ಸಾಂಕೇತಿಕವಾಗಿ ಒಂದು 5 ವಿದ್ಯಾರ್ಥಿಗಳಿಗೆ ಕೊಡಿಸ್ತೇವೆ. ವಾಟರ್ ಬಾಟಲ್ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿ ಕೇಳ್ಕೊಳ್ತೀವಿ.